ಗಂಡ ಹೆಂಡತಿ ಅಂದ್ರೆ ಹೀಗಿರಬೇಕು ಎಂದು ನಟ ವಿಜಯ್ ರಾಘವೇಂದ್ರ ಹಾಗೂ ಪತ್ನಿ ಸ್ಪಂದನಾ ಅವರ ನಡುವಿನ ಅನುಬಂಧವನ್ನ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನೋಡಿದ ಮೇಲೆ ಕೋಟ್ಯಾಂತರ ಕನ್ನಡಿಗರು ಮಾತನಾಡಿಕೊಂಡಿದ್ದರು. ಬಿಗ್ ಬಾಸ್ ಮನೆಯಲ್ಲಿ ಇರುವಾಗ ಪತ್ನಿ ಸ್ಪಂದನಾ ಅವರನ್ನ ಮಿಸ್ ಮಾಡಿಕೊಂಡ ವಿಜಯ್ ರಾಘವೇಂದ್ರ ಧುಳೋ ಎಂದು ಕಣ್ಣೀರಿಟ್ಟಿದ್ದರು. ಪತ್ನಿ ಸ್ಪಂದನಾ ಅವರನ್ನ ವಿಜಯ್ ರಾಘವೇಂದ್ರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾರೆ ಎಂಬ ಸಂಗತಿ ಆವಾಗಲೇ ಎಲ್ಲರಿಗೆ ಗೊತ್ತಾಗಿತ್ತು. ಆದ್ರೆ ಇವರ ಇಬ್ಬರ ಲವ್ ಸ್ಟೋರಿ ಶುರು ಆಗಿದ್ದು ಹೇಗೆ ಎಂಬುದು ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಜಯ್ ರಾಘವೇಂದ್ರ ಸ್ಪಂದನಾ ಲವ್ ಸ್ಟೋರಿ ಜಿ ಟಿವಿ ಕನ್ನಡದ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿತ್ತು. ಲವ್ ಅಟ್ ಫಸ್ಟ್ ಸೈಟ್ 2004ರಲ್ಲಿ ಎಸಿಪಿ ಬಿಕೆ ಶಿವರಾಮ್ ಪುತ್ರಿ ಸ್ಪಂದನಾ ಅವರನ್ನ ವಿಜಯ್ ರಾಘವೇಂದ್ರ ಅವರು ಮಲ್ಲೇಶ್ವರಂನ ಕಾಫಿ ಡೇ ನಲ್ಲಿ ಮೊದಲ ಬಾರಿಗೆ ನೋಡುತ್ತಾರೆ. ಮುದ್ದಾಗಿದ್ದ ಸ್ಪಂದನಾ ಅವರನ್ನು ನೋಡಿದ ಕೂಡಲೇ ವಿಜಯ್ ರಾಘವೇಂದ್ರ ಹೃದಯದಲ್ಲಿ ಕಚಗುಳಿ ಇಟ್ಟಂಗಾಗಿದೆ. ಅಂದ್ರೆ ಲವ್ ಅಟ್ ಫಸ್ಟ್ ಸೈಟ್. ಆದ್ರೆ ಮಾತನಾಡಿಸುವ ಧೈರ್ಯ ಮಾತ್ರ ಆಗಲಿಲ್ಲ. ಒಂದು ಹಾಡಿನ ವಿಚಾರವಾಗಿ ಅವರ ಇಬ್ಬರ ನಡುವೆ ಕ್ಲಾಶ್ ಆಗುತ್ತದೆ. ಅಂದ್ರೆ ಸ್ಪಂದನಾಗೆ ಬೇಕಾಗಿರುವ ಹಾಡನ್ನ ಹಾಕಲಿ ಎಂದು ಅವರು ಹಠ ಹಿಡಿದರೆ ವಿಜಯ್ ರಾಘವೇಂದ್ರ ಅವರು ತಮಗೆ ಇಷ್ಟವಾದ ಹಾಡನ್ನ ಕಾಫಿ ಡೇಯಲ್ಲಿ ನುಡಿಸುವಂತೆ ಹಠ ಹಿಡಿದಿದ್ದರು. ಇದೇ ಕಾರಣ ಇವರಿಬ್ಬರ ನಡುವೆ ಒಂದು ಚಿಕ್ಕ ಜಗಳವೂ ಕೂಡ ಆಗಿತ್ತು. ನಂತರ 2007ರಲ್ಲಿ ಶೇಷಾದ್ರಿಪುರಂನ ಕಾಫಿ ಡೇ ನಲ್ಲಿ ಎರಡನೇ ಬಾರಿ ವಿಜಯ್ ರಾಘವೇಂದ್ರ ಹಾಗೂ ಸ್ಪಂದನಾ ಮತ್ತೆ ಭೇಟಿಯಾಗುತ್ತಾರೆ. ಈ ಬಾರಿ ಮಿಸ್ ಮಾಡಬಾರದು ಎಂದು ಡೈರೆಕ್ಟ್ ಆಗಿ ಹೋಗಿ ವಿಜಯ್ ರಾಘವೇಂದ್ರ ಅವರು ಸ್ಪಂದನಾ ಜೊತೆ ಮಾತನಾಡುತ್ತಾರೆ. ಈ ವೇಳೆ ವಿಜಯ್ ರಾಘವೇಂದ್ರ ಅವರು ಡೈರೆಕ್ಟ್ ಆಗಿ ಹೋಗಿ ಸ್ಪಂದನಾ ಅವರಿಗೆ ಹೀಗೆ ಹೇಳಿದ್ದಾರೆ, ನೀನು ಅಂದ್ರೆ ನನಗೆ ತುಂಬಾ ಇಷ್ಟ, ನನ್ನನ್ನ ಮದುವೆ ಆಗ್ತೀಯಾ ಅಂತ ಡೈರೆಕ್ಟ್ ಆಗಿ ಕೇಳಿಬಿಟ್ಟಿದ್ದಾರೆ. ಕಾಫಿ ಡೇಯಲ್ಲಿ ಮೊದಲ ಬಾರಿಗೆ ವಿಜಯ್ ರಾಘವೇಂದ್ರ ಮಾತನಾಡಿಸಿದಾಗ ನನಗೆ ಭಯವಾಗಿತ್ತು. ಯಾರಾದರೂ ನಾವು ಮಾತನಾಡೋದನ್ನು ನೋಡಿ ನಮ್ಮ ಅಪ್ಪನಿಗೆ ಹೇಳಿಬಿಡುತ್ತಾರೆ ಎಂದು ಸ್ಪಂದನಾ ಹೆದರಿಕೊಂಡಿದ್ದರಂತೆ. ಯಾಕಂದ್ರೆ ಸ್ಪಂದನಾಗೆ ಅವರ ತಂದೆ ಇನ್ಸ್ಪೆಕ್ಟರ್ ಬಿಕೆ ಶಿವರಾಮ್ ಅಂದ್ರೆ ಅಷ್ಟೇ ಗೌರವ, ಅಷ್ಟೇ ಹೆದರಿಕೆ ಕೂಡ. ನನಗೆ ಸಿನಿಮಾ ಕ್ರೇಜ್ ಇರಲಿಲ್ಲ. ಹಾಗಾಗಿ ವಿಜಯ್ ರಾಘವೇಂದ್ರ ಮಾತನಾಡಿಸಿದಾಗ ನನಗೆ ಏನು ಅನಿಸಲಿಲ್ಲ. ಯಾಕಂದ್ರೆ ಅವರ ಸಿನಿಮಾಗಳನ್ನೇ ನಾನು ಯಾವತ್ತೂ ನೋಡಿರಲಿಲ್ಲ ಎಂದು ಸ್ಪಂದನಾ ಹೇಳಿಕೊಂಡಿದ್ದಾರೆ. ಅಪ್ಪ ಎಂದ್ರೆ ಭಯ, ಅದಕ್ಕಿಂತ ಹೆಚ್ಚಾಗಿ ಗೌರವವಿತ್ತು. ನನ್ನ ಜೊತೆ ತಂದೆ ಸ್ಟ್ರಿಕ್ಟ್ ಆಗಿ ಇರುತ್ತಿರಲಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಸ್ಪಂದನಾ ಕೂಡ ವಿಜಯ್ ಅವರ ಪ್ರೀತಿಯನ್ನ ಕಾಫಿ ಡೇಯಲ್ಲೇ ಒಪ್ಪಿಕೊಂಡಿದ್ದರು. ನಂತರ ತಂದೆ ತಾಯಿ ಬಳಿ ತಮ್ಮ ಪ್ರೀತಿಯ ವಿಚಾರವನ್ನ ಹೇಳಿದ್ದರು. ಅದೇ ಸಮಯದಲ್ಲಿ ವಿಜಯ್ ರಾಘವೇಂದ್ರ ಅವರಿಗೂ ಕೂಡ ಮನೆಯಲ್ಲಿ ಮದುವೆ ಮಾಡಲು ಕುಟುಂಬದವರು ಹುಡುಗಿಯ ಹುಡುಕಾಟದಲ್ಲಿ ಇದ್ದರು. ಆಗ ಸಮಯ ನೋಡಿ ಸ್ಪಂದನಾ ಬಗ್ಗೆ ವಿಜಯ್ ರಾಘವೇಂದ್ರ ತಮ್ಮ ತಂದೆ ಹಾಗೂ ತಾಯಿಗೆ ಹೇಳಿದ್ದಾರೆ. ಅಷ್ಟೇ ತಡ, ಚಿನ್ನೇಗೌಡ ಅವರು ನೇರವಾಗಿ ಶಿವರಾಮ್ ಅವರ ಮನೆಗೆ ಹೋಗಿದ್ದಾರೆ. ಯಾಕಂದ್ರೆ ಶಿವರಾಮ್ ಹಾಗೂ ಚಿನ್ನೇಗೌಡ ಕುಟುಂಬದ ಮಧ್ಯೆ ಮೊದಲೇ ಪರಿಚಯವಿತ್ತು. ಎರಡೂ ಕುಟುಂಬಕ್ಕೆ ಪರಿಚಯ ಇದ್ದಿದ್ದರಿಂದ ಮದುವೆ ಮಾತುಕತೆ ಸುಲಭವಾಗಿತ್ತು. ಚಿನ್ನೇಗೌಡರು ಇಟ್ಟ ಪ್ರಪೋಸಲ್ಗೆ ಶಿವರಾಮ್ ಅವರು ಒಪ್ಪಿದ್ದರು. ಶಿವರಾಮ್ ಮನೆಗೆ ಬಂದು ಚಿನ್ನೇಗೌಡರು ಹೆಣ್ಣನ್ನ ಕೇಳಿದ್ದರು. ಉಭಯ ಕುಟುಂಬಗಳು ಮಾತುಕತೆ ನಡೆಸಿ 1 ತಿಂಗಳದ ಒಳಗೆ ಮದುವೆ ಫಿಕ್ಸ್ ಮಾಡಿದ್ದರಂತೆ. ಆಗಸ್ಟ್ 26, 2007ರಲ್ಲಿ ವಿಜಯ್ ರಾಘವೇಂದ್ರ ಹಾಗೂ ಸ್ಪಂದನಾ ಹಸೆಮಣೆ ಏರುತ್ತಾರೆ. ಈಗ ಇವರಿಬ್ಬರಿಗೆ ಶೌರ್ಯ ಎಂಬ ಪುತ್ರ ಕೂಡ ಇದ್ದಾನೆ. ನಿನಗಾಗಿ ಚಿತ್ರದಲ್ಲಿ ನಟಿಸಿದ ಮೇಲೆ ರಾಧಿಕಾಳ ಹಾಗೆ ಮಂಗಳೂರು ಹುಡುಗಿಯನ್ನೇ ಮದುವೆ ಆಗಬೇಕೆಂಬ ಆಸೆ ಇತ್ತಂತೆ ವಿಜಯ್ ರಾಘವೇಂದ್ರ ಅವರಿಗೆ. ಕಾಕತಾಳೀಯ ಎಂಬಂತೆ ಸ್ಪಂದನಾ ಅವರ ಊರು ಕೂಡ ಬೆಳತಂಗಡಿ. ಸ್ಪಂದನಾ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿಯವರು. ಇವರ ತಂದೆ ಬಿಕೆ ಶಿವರಾಮ್ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಯಾಗಿದ್ದರು. ಬೆಂಗಳೂರಿನ ಸ್ಟೆಲಾ ಮೆರೀಸ್ ಎಕ್ಸ್ಟ್ರೀಮ್ ಸ್ಕೂಲ್ನಲ್ಲಿ ಶಾಲಾ ದಿನಗಳನ್ನು ಸ್ಪಂದನಾ ವಿಜಯ್ ಕಳೆದಿದ್ದರು. ಮುಂದೆ ಅವರು ತಮ್ಮ ಕಾಲೇಜನ್ನ MES ಕಾಲೇಜ್ನಲ್ಲಿ ಮುಗಿಸಿದ್ದಾರೆ. ಸ್ಪಂದನಾ ವಿಜಯ್ ರಾಘವೇಂದ್ರ ನಟಿಸಿರುವ ಕಿಸ್ಮತ್ ಚಿತ್ರವನ್ನು ನಿರ್ಮಾಣ ಕೂಡ ಮಾಡಿದ್ದಾರೆ. ಜೊತೆಗೆ 2016ರಲ್ಲಿ ತೆರೆ ಕಂಡ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಭಿನಯದ ಅಪೂರ್ವ ಸಿನಿಮಾದಲ್ಲಿ ಅತಿಥಿ ಪಾತ್ರದಲ್ಲಿ ಕೂಡ ಕಾಣಿಸಿಕೊಂಡಿದ್ದರು. ಇವರು ತುಂಬಾ ಸಾಫ್ಟ್ ಸ್ವಭಾವದವರು. ಆದ್ರೆ ಸರ್ಪ್ರೈಸ್ ಕೊಡುವುದು ಅಂದ್ರೆ ಸ್ಪಂದನಾಗೆ ತುಂಬಾ ಇಷ್ಟವಂದೆ ಎಂದು ವಿಜಯ್ ರಾಘವೇಂದ್ರ ಅವರೇ ಹೇಳಿಕೊಂಡಿದ್ದಾರೆ.
ಎಷ್ಟು ವಿಚಿತ್ರ ನೋಡಿ. ಕೊನೆಗೆ ಸ್ಪಂದನ ವಿಜಯ ರಾಘವೇಂದ್ರ ಹಾಗೂ ಶೌರ್ಯನಿಗೆ ಸರ್ಪ್ರೈಸ್ ಕೊಟ್ಟು ಕೈಲಾಸವನ್ನ ಸೇರಿದ್ದಾರೆ. ಕಾಲೇಜಿನಲ್ಲಿ ಇರುವಾಗ ಸ್ಪಂದನ ಬ್ಯೂಟಿ ಕ್ವೀನ್ ಆಗಿದ್ದರು. ಅವರಿಗೆ ಸ್ಕೂಲ್ ಕಾಲೇಜಿನಲ್ಲೇ ಹಲವಾರು ಪ್ರಪೋಸಲ್ಗಳು ಕೂಡ ಬಂದಿದ್ದವು. ಆದ್ರೆ ಕಾಲೇಜಿನಲ್ಲಿ ಹುಡುಗರು ಪೊಲೀಸ್ ಮಾಮನ ಮಗಳು ಎಂದು ಯಾರು ಕೂಡ ಹೋಗಿ ಲೈನ್ ಹೊಡೆಯಲು ಧೈರ್ಯ ಮಾಡುತ್ತಿರಲಿಲ್ಲ. ವಿಜಯ ರಾಘವೇಂದ್ರ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಶೋನಲ್ಲಿ ಭಾಗವಹಿಸಿ ವಿಜೇತರಾಗಿದ್ದರು. ಈ ಶೋನಲ್ಲಿ ವಿಜಯ್ ಅವರ ಗುಣ ವೀಕ್ಷಕರಿಗೆ ತುಂಬಾನೇ ಇಷ್ಟ ಆಗಿತ್ತು. 100 ದಿನಗಳವರೆಗೂ ಅಧಿಕ ಕಾಲ ವಿಜಯ್ ಅವರು ತಮ್ಮ ಕುಟುಂಬವನ್ನು ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿದ್ದರು. ಇದೇ ಮೊದಲ ಬಾರಿಗೆ ಅವರು ಪತ್ನಿಯನ್ನು ನೋಡದೆ ಫೋನ್ನಲ್ಲಿ ಮಾತನಾಡದೆ ಇದ್ದಿದ್ದು. ಆ ವೇಳೆ ವಿಜಯ್ ಅವರು ಪದೇ ಪದೇ ನನ್ನ ಹೆಂಡತಿ ನೋಡಬೇಕು, ಪ್ಲೀಸ್ ಕರೆಸಿ ಅಂತ ಸಾಕಷ್ಟು ಬಾರಿ ಕಣ್ಣಿಟ್ಟಿದ್ದರು ಹಾಗೂ ಮನವಿಯನ್ನು ಕೂಡ ಮಾಡಿದ್ದರು. ಪದೇ ಪದೇ ಹೆಂಡತಿ ನೋಡಬೇಕು ಅಂತ ಹೇಳುತ್ತಿದ್ದ ವಿಜಯ್ ಇನ್ನೊಮ್ಮೆ ಬಿಗ್ ಬಾಸ್ ಹತ್ರ ಮನವಿ ಕೂಡ ಮಾಡಿಕೊಂಡಿದ್ದರಂತೆ. ನನ್ನ ಹೆಂಡತಿಯನ್ನ ನೋಡಬೇಕು, ದಯವಿಟ್ಟು ಕರೆಸಿ ಎಂದು ಮಗುವಿನ ಹಾಗೆ ಕಣ್ಣೀರು ಹಾಕಿದ್ದರು. ಸ್ಪಂದನ ಆ ನಂತರ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಾಗ ವಿಜಯ್ ಅವರ ಖುಷಿ ಆಕಾಶವನ್ನು ಮುಟ್ಟಿತ್ತು. ಕೊರೋನಾ ಸಮಯದಲ್ಲಿ ವಿಜಯ ರಾಘವೇಂದ್ರ ಅವರು ಹಾಡಿದ ಹಾಡುಗಳನ್ನ ಸ್ಪಂದನ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುತ್ತಿದ್ದರು. ಇನ್ನು ವಿಜಯ್ ಅವರ ಸಿನಿಮಾಗಳ ಅಪ್ಡೇಟ್ ಬಗ್ಗೆ ಆಗಾಗ ಸ್ಪಂದನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಕೊಡುತ್ತಿದ್ದರು. ವಿಜಯ್ ಅವರ ಸಿನಿಮಾ ಕಾರ್ಯಕ್ರಮಗಳಿಗೆ ಸ್ಪಂದನ ಹಾಜರಿ ಹಾಕುತ್ತಿದ್ದರು. ವೀಕೆಂಡ್ ವಿತ್ ರಮೇಶ್ ಸೀಸನ್ 3 ರಲ್ಲಿ ಅತಿಥಿಯಾಗಿ ಆಗಮಿಸಿದ್ದ ವಿಜಯ ರಾಘವೇಂದ್ರ ಸ್ಪಂದನ ಕುರಿತು ಮಾತನಾಡಿದ್ದರು. ಅವರ ಲವ್ ಸ್ಟೋರಿ ಬಗ್ಗೆ ಕೂಡ ಹೇಳಿದ್ದರು. ಸ್ಪಂದನ ಅವರನ್ನು ಮಾತನಾಡಿಸುವುದಕ್ಕೆ 3 ವರ್ಷ ತೆಗೆದುಕೊಂಡಿದ್ದೇನೆ. 2004ರಲ್ಲಿ ಮಲ್ಲೇಶ್ವರ ಕಾಫಿ ಡೇ ನಲ್ಲಿ ಒಂದು ಹುಡುಗಿಯನ್ನು ನೋಡುತ್ತೇನೆ. 2006ರಲ್ಲಿ ಮತ್ತೆ ಅದೇ ಹುಡುಗಿಯನ್ನ ಶೇಷಾದ್ರಿಪುರಂ ಕಾಫಿ ಡೇ ನಲ್ಲಿ ನೋಡುತ್ತೇನೆ. ಅನಂತರ ಲವ್ ಲೈಫ್ ಎಲ್ಲವೂ ಸ್ಪಂದನ ಎಂದು ವಿಜಯ ರಾಘವೇಂದ್ರ ಹೇಳಿಕೊಂಡಿದ್ದರು. ಆಕೆ ನನ್ನ ಶಕ್ತಿ. ನನ್ನ ಅಪ್ಪಾಜಿ ಬಹಳ ದಿನ ಹಿಂದೆ ಒಂದು ಮಾತು ಹೇಳಿದ್ದರು, ಹೆಂಡತಿಯನ್ನ ತಲೆ ಮೇಲೆ ಹೊತ್ತು ನೋಡ್ಕೋಬೇಕು, ಇಲ್ಲ ಹೃದಯದಲ್ಲಿಟ್ಟು ನೋಡ್ಕೋಬೇಕು ಅಂತ. ಅದು ನನ್ನ ಮನಸ್ಸಿನೊಳಗೆ ಕೂತು ಬಿಟ್ಟಿತ್ತು. ನನಗೆ ಮಂಗಳೂರಿನ ಹುಡುಗಿಯೇ ಬೇಕಿತ್ತು. ಆ ಸಮಯಕ್ಕೆ ನನಗೆ ಬೆಳತಂಗಡಿಯ ಸ್ಪಂದನ ಸಿಕ್ಕಿದ್ದರು ಎಂದು ಖುಷಿಯಿಂದ ಹೇಳಿಕೊಂಡಿದ್ದರು. ಸ್ಪಂದನ ತುಂಬಾ ಸ್ಟ್ರಾಂಗ್ ವ್ಯಕ್ತಿತ್ವ ಹೊಂದಿದ ಹುಡುಗಿ, ಸರ್ಪ್ರೈಸ್ ಕೊಡೋದರಲ್ಲಿ ಮಾಸ್ಟರ್. ಅದಕ್ಕೆ ನಾನು ತದ್ವಿರುದ್ಧ ಎಂದು ವಿಜಯ ರಾಘವೇಂದ್ರ ವೀಕೆಂಡ್ ವಿತ್ ರಮೇಶ್ ನಲ್ಲಿ ಹೇಳಿದ್ದರು. ಸ್ಪಂದನ ಚಂದ್ರಯಾನದ ಬಗ್ಗೆ ಅತೀವ ಹೆಮ್ಮೆ ಪಟ್ಟಿದ್ದರು. ಹಾಗೆಯೇ ಚಂದ್ರನ ಮೇಲೆ ಹೋಗುವ ಕನಸಿಟ್ಟಿದ್ದರು ಎಂದು ವಿಜಯ ರಾಘವೇಂದ್ರ ಹೇಳಿದ್ದಾರೆ. ತುಳುನಾಡಿನಲ್ಲಿ ದೇವರಾಧನೆಗೆ ಹೆಚ್ಚು ಮಹತ್ವವನ್ನ ನೀಡಲಾಗುತ್ತದೆ. ಸ್ಪಂದನ ಕೂಡ ಮೂಲತಃ ತುಳುನಾಡಿನವರು. ತುಳುನಾಡಿನಲ್ಲಿ ಆರಾಧನೆ ಮಾಡುವ ದೈವಗಳಲ್ಲಿ ಪಂಜುರ್ಲಿ ಮತ್ತು ಗುಳಿಗ ಪ್ರಮುಖವಾಗಿದ್ದು, ಸ್ಪಂದನ ತುಳುನಾಡಿನವರು ಆಗಿದ್ದರಿಂದ ಅವರು ಪಂಜುರ್ಲಿ ದೈವದ ಮೇಲೆ ಅಪಾರ ಭಕ್ತಿಯನ್ನ ಇಟ್ಟುಕೊಂಡಿದ್ದರು. ಕಾಂತಾರ ಸಿನಿಮಾವನ್ನು ಅವರು 10 ಬಾರಿ ನೋಡಿದ್ದರಂತೆ. ಹಾಗೆಯೇ ಕಾಂತಾರ 2 ಚಿತ್ರವನ್ನ ಕಾತುರದಿಂದ ಕೂಡ ಕಾಯುತ್ತಿದ್ದರು. ತಮ್ಮ ಮಗ ಶೌರ್ಯನನ್ನು ಕನ್ನಡ ಸಿನಿಮಾದಲ್ಲಿ ಒಬ್ಬ ಡೈನಾಮಿಕ್ ಹೀರೋ ಮಾಡಬೇಕೆನ್ನುವ ಮಹದಾಸೆಯನ್ನ ಹೊಂದಿದ್ದರು. ಅದಕ್ಕಾಗಿಯೇ ಮಗನನ್ನ TS ನಾಗಾಭರಣ ಹತ್ತಿರ ಆಕ್ಟಿಂಗ್ ಕ್ಲಾಸ್ಗೂ ಕೂಡ ಕಳಿಸುತ್ತಿದ್ದರು. ಆದ್ರೆ ಇದೆಲ್ಲ ನಡೆಯುವಷ್ಟರಲ್ಲಿ ಆ ದೇವರು ಸ್ಪಂದನ ಅವರನ್ನೇ ಕರೆಸಿಕೊಂಡಿದ್ದಾನೆ. ಸ್ಪಂದನ ಅವರು ಬ್ಯಾಂಕಾಕ್ ನಲ್ಲಿ ಹೃದಯಾಘಾತದಿಂದ ಮರಣ ಹೊಂದಿದ್ದಾರೆ. ನಿಜಕ್ಕೂ ಇದು ಆಶ್ಚರ್ಯ ಪಡುವಂತಹ ವಿಷಯವಾಗಿದೆ ಸ್ನೇಹಿತರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾವು ಕೂಡ ಹಾರೈಸುತ್ತೇವೆ. ಓಂ ಶಾಂತಿ.